ಎಷ್ಟು ಪೀಸ್ಫುಲ್ ಆದಂಥ ವಾತಾವರಣದಲ್ಲಿ ನಾನಿದ್ದೀನಿ ಅಂದರೆ ನೀವೇ ನೋಡಿ. ಆ್ಯಂಡ್ ಜಸ್ಟ್ ಚಿಲ್ ಮಾಡ್ತಾಯಿದ್ದೀನಿ. ಸ್ವಚ್ಛವಾದ ಗಾಳಿ, ಪೀಸ್ಫುಲ್ ಆಗಿರ್ತಕ್ಕಂಥ ವಾತಾವರಣ, ಈ ಮನಸ್ಸಿಗೆ ಇನ್ನೇನು ಬೇಕು ಅಲ್ವಾ? ನನಗಂತೂ ಭಗವಂತ ನಾವಂತೀವಿ ಅಲ್ಲಿ ಸ್ವರ್ಗ ಇಲ್ಲಿ ಸ್ವರ್ಗ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಸಿರೇ ನಮ್ಮ ಉಸಿರು. ಈ ಪ್ರಶಾಂತವಾದಂಥ ವಾತಾವರಣದಲ್ಲಿ ಯಾರೇ ಇದ್ದರೂ ಮನಸ್ಸು ತುಂಬ ಹಗುರ ಆಗುತ್ತೆ, ಮನಸ್ಸಿನ ಭಾರ ಎಲ್ಲ ಕಮ್ಮಿ ಆಗುತ್ತೆ. ಪ್ರಶಾಂತವಾದಂಥ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ನೋಡಿ. ಹಸಿರು, ನನಗೆ ಹಸಿರು ಅಂದರೆ ಪಂಚಪ್ರಾಣ. ಎಮೋಷನ್ ಆಗಿಬಿಡ್ತೀನಿ ಅಂದ್ಕೊಳ್ಳಿ. ಅಂದರೆ ಲೈಕ್ ನಾವು ಮನುಷ್ಯರು ಪ್ರತಿಯೊಂದು ನಿಮಿಷ ಏನಾದರೂ ಯೋಚನೆ ಮಾಡ್ತಾನೆ ಇರ್ತೀವಿ. ಬಟ್ ಇಂಥ ಒಂದು ಪ್ಲೇಸಲ್ಲಿ ಬಂದಾಗ ಆಹಾ ಎಷ್ಟು ಸುಂದರವಾಗಿದೆ ಲೈಫು, ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಫು, ಸುಮ್ಮನೆ ಟೆನ್ಷನ್ ತಗೊಳ್ತೀವಿ ಅಂತ ಅನಿಸುತ್ತೆ ನನಗೆ. ಫ್ಲವರ್ ಟ್ರೀ, ಆಹಾ ಸೂಪರ್. ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ರಾತ್ರಿ ಆಗಿಬಿಡುತ್ತೆ. ಎಂಥದ್ದೇ ಟೆನ್ಷನ್ ಇರಲಿ, ಎಂಥದ್ದೇ ಪ್ರಾಬ್ಲಮ್ ಇರಲಿ, ಸಮಯ ನಾವು ಪ್ರಯತ್ನ ಪಡದೇ ಇದ್ರು, ನಾವು ಬದಲಾಗದೇ ಇದ್ರು ಸಮಯ ಬದಲಾಯಿಸ್ಬಿಡುತ್ತೆ. ಅಷ್ಟನ್ನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇದು ಇಟ್ಸ್ ಅ ಫ್ಯಾಕ್ಟ್. ತುಂಬ ಜನ ನಾನು ನೋಡಿದ್ದೀನಿ, ಅವ್ರು ಏನು ಮಾಡದೇ ಇದ್ರು ಸಮಯನೇ ಅವ್ರನ್ನ ಬದಲಾಯಿಸುತ್ತೆ. ಸುಮ್ಮನಿದ್ರು ಈ ಪವರು ಆ ಮೇಲ್ ಕೂತಿದ್ದಾನಲ್ಲ ಅವನ ಹತ್ರ ಇದೆ. ಸೊ ಏನೇ ಇರಲಿ ಅದನ್ನು ಜೋರಾಗಿ ಉಸಿರು ತಗೊಂಡು ಉಸಿರು ಬಿಟ್ಟು ಚಿಲ್ ಮಾಡೋಣ ಅಷ್ಟೇ.
ಎಸ್, ಫ್ಲವರ್ ಟ್ರೀ ಬ್ಯೂಟಿಫುಲ್ ಆಗಿದೆ ಅಲ್ಲ, ಸಚ್ ಅ ಬ್ಯೂಟಿಫುಲ್ ಫ್ಲವರ್. ಸೊ ನನಗಂತೂ ತುಂಬ ಇಷ್ಟ ಫ್ಲವರ್ ಟ್ರೀ ಅಂದರೆ. ಸುತ್ತಲೂ ತುಂಬ ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಅಲ್ಲಿದೆ, ಇಲ್ಲಿದೆ. ಸೊ ನಾವು ಕೂಡ ನಮ್ಮ ಲೈಫಲ್ಲಿ ಈ ಹೂ ಥರ ನಗ್ತಾ ಇರೋಕ್ಕೆ ಪ್ರಯತ್ನ ಪಡೋಣ, ಎಂಥದ್ದೇ ಸಂದರ್ಭ ಬರಲಿ. ಬಿಕಾಸ್ ವಿ ಆರ್ ನಾಟ್ ಪರ್ಮನೆಂಟ್ ಹಿಯರ್, ನಾವು ಯಾರೂ ಇಲ್ಲಿ ಪರ್ಮನೆಂಟ್ ಅಲ್ಲ, ಯಾರೂ. ಸೊ ಇರೋಷ್ಟು ದಿನ ನಗ್ತಾ ಇರೋಣ ಅಷ್ಟೇ. ಒಂದು ಹೂನ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ.